ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ರಾಜ್ಯಾದ್ಯಂತ ಭೀಕರ ಬರಗಾಲ, ಸುಮಾರು ತಾಲೂಕುಗಳನ್ನ ಸರ್ಕಾರ ಬರದ ತಾಲೂಕುಗಳು ಅಂತೇಳಿ ಘೋಷಣೆ ಮಾಡಿದೆ. ದುರ್ದೈವ, ಬಹುತೇಕ ಜಿಲ್ಲೆಯಲ್ಲಿ ಅತ್ಯಂತ ಕಡಿಮೆ ಮಳೆ ಆಗಿರುವ ಯಾವುದಾದ್ರೂ ಪ್ರದೇಶ ಇದೆ ಅದು ಸಿಂಧನೂರು. ಮಾನ್ವಿಯಲ್ಲಿ ಸ್ವಲ್ಪ ಪ್ರಮಾಣದ ಮಳೆಯಾಗಿದೆ, ರಾಯಚೂರಿನಲ್ಲಿ ಸ್ವಲ್ಪ ಪ್ರಮಾಣದ ಮಳೆಯಾಗಿದೆ, ಲಿಂಗಸೂರುಗಳಲ್ಲಿ ಸ್ವಲ್ಪ ಪ್ರಮಾಣದ ಮಳೆಯಾಗಿದ್ದಾವೆ. ಸಿಂಧನೂರಿನಲ್ಲಿ ಅತಿ ಕಡಿಮೆ ಮಳೆ ಬಿದ್ದಿರ್ತಕ್ಕಂಥ ಕ್ಷೇತ್ರ ಸಿಂಧನೂರು. ಬರಗಾಲವನ್ನ ಘೋಷಣೆ ಮಾಡುವಾಗ ಎಲ್ಲಿ ಮಳೆಯ ಪ್ರಮಾಣ ಕಡಿಮೆ ಆಗಿದೆ ಅನ್ನೋ ಮಾನದಂಡವೂ ಕೂಡ ಒಂದಿರುತ್ತದೆ. ಇದು ನೀರಾವರಿ ಪ್ರದೇಶ ಅನ್ನುವ ಕಾರಣಕ್ಕೋ ಯಾಕೋ ನನಗೆ ಗೊತ್ತಿಲ್ಲ, ಸಿಂಧನೂರನ್ನ ಕೈಬಿಟ್ಟಿದ್ದಾರೆ. ಹೋದ ಬೇಸಿಗೆ ಬೆಳೆಯನ್ನು ನಾವು ಕಳ್ಕೊಂಡಿದ್ವಿ. ಈ ಸಾರಿ ಅಂಬಾದೇವಿಯ ಕೃಪೆಯಿಂದ ಜಲಾಶಯಕ್ಕೆ ನೀರು ಬಂದಿದೆ. ಮಳೆ ಆಗದೇ ಇರುವುದರಿಂದ ಎಲ್ಲೂ ಕೂಡ ನಾಟಿ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮೊನ್ನೆ ಕಾಲುವೆಗೆ ಹೊಳೆಗೆ ನೀರು ಬಿಟ್ರು, 2000 ಕ್ಯೂಸೆಕ್ಸ್ ನೀರು ಬಂದಿತ್ತು. ಅಲ್ಲಿ ರೈತರು ಪ್ರಾರಂಭ ಮಾಡಕ್ಕೆ ಬಿಡ್ಲಿಲ್ಲ. ಇಲ್ಲಿ ಜನಪ್ರತಿನಿಧಿಗಳು ಅವ್ರ ಭಾಗದವರೇ, ಒಳಬಳ್ಳಾರಿ ಆ ಭಾಗದ ಜನನೇ ಭೂಮಿ ಕಳ್ಕೊಂಡಿರೋದಲ್ಲಿ. 3.5 ವರ್ಷ ಆದ್ರೂ ಇಬ್ಬರು ಶಾಸಕರುಗಳಿಗೆ ಅದ್ರ ಮಾಹಿತಿ ಐತೋ ಇಲ್ಲೋ. 3 ವರ್ಷ ಆದ್ರೂ ಕೊಡ್ಲಿಲ್ಲ ಅಂದ್ರೆ ನಾವು ರೈತರಿಗೆ ಈ ಸಲ ಹೋದಾಗ ನಮ್ಗೆ ಬಾಯಿ ಬಂದಂಗೆ ಬೈಕ್ ಕಳಿಸಿದ್ರು. ನಾವು ಕಳಿಸಿದ್ವಿ, ಬರೀ ನೀವು ಹಿಂಗ ಮಾಡ್ಕೊಂತ ಬಿಟ್ಕೊಂತ ಹೋಗ್ರಿ, ನಾವು ರೊಕ್ಕ ಕೊಡಿಸ್ರಿ ಆಮೇಲೆ ಬಂದು ಚಾಲು ಮಾಡ್ರಿ ಅಂತ ಬೀಗ ಆಗ್ತದೆ. ಇದು ಇಬ್ಬರು ಶಾಸಕರಿಗೆ ಗೊತ್ತೇ ಆಗೋದಿಲ್ಲ, ಏನೋ ನನಗೆ ಗೊತ್ತಿಲ್ಲ. ಯಾಕೆ ಕೊಡಕ್ಕಾಗ್ತಾ ಇಲ್ಲ? ಅದಾದ್ರೂ ಬಂದಿದ್ರೆ ಈಗ ಜೋಳನ ಬಿಚ್ಚಿಗೆಂತಿದ್ರು. ಈಗ ನೋಡಿ, ಇನ್ನೊಂದು ವಾರ 10 ದಿನದೊಳಗೆ ಜೋಳ ಬಿತ್ತಲಿಲ್ಲ ಅಂದ್ರೆ ಅದು ಸಮಯ ಮುಗಿದೋತೆ. ಒಂದು ಲಿಫ್ಟ್ ಚಾಲುವಾಗಿದ್ರೆ ಕೆಳಭಾಗದಲ್ಲಿ ತೋರಿಸ್ಕೊಂಡು ಜೋಳನಾರ ಬಿತ್ತಿದ್ರು, ಅದೂ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಇವರಿಬ್ರು ಶಾಸಕರು ಏನ್ ಮಾಡಕತ್ತಾರೆ ಗೊತ್ತಾಗ್ತಾ ಇಲ್ಲ. ಅವ್ರಿಗೆ ಏನಾದ್ರೂ ರೈತರ ಬಗ್ಗೆ ಕಿಂಚಿತ್ ಕಾಳಜಿ ಇದೆಯಾ? ಕಾಲುವೆಗೆ ಎಂತ ಪರಿಸ್ಥಿತಿ ಇದೆ ಅಂದ್ರೆ, ಕಾಲುವೆ ಬ್ರೀಚ್ ಆಯ್ತು. ಬ್ರೀಚ್ ಆಗಿ 3 ತಿಂಗಳ ಆದ್ಮೇಲೆ ನೀರು ಬಿಟ್ಟಾಗ ಅದನ್ನ ರಿಪೇರಿ ಮಾಡಕ್ ಹೋಗ್ತಾರೆ. ಅದನ್ನ ಹೇಳಿದ್ರೆ ಮಂತ್ರಿ ಏನೇನೋ ಮಾತನಾಡಿದ, ಅಲ್ಲಿ ಜನನೇ ಅದಕ್ಕೆ ಉತ್ತರ ಕೊಟ್ರು. GPS ಫೋಟೋಗಳು ಹಾಕಿದ್ರೆ ಎಂದು ಹೊಡೆದ ಎಂದಲ್ಲಿಂದ ನಿಮ್ಗೆ ಹೇಳಿವಂತೆ. ಅಲ್ಲಿ ಹೋದಾಗ ಗೊತ್ತಾಗಿದ್ದು ನನಗೆ ಏನ್ ಅಧಿಕಾರಿಗಳು ಹೇಳಿದ್ರು ಅಂದ್ರೆ, ಅವ್ರು ಟೆಂಡರ್ ಕರೆದ್ರೆ ಯಾರು ಹಾಕಕ ತಯಾರಿಲ್ಲ, ಕಾಂಟ್ರಾಕ್ಟರ್ಗಳು ಹಾಕಕ ತಯಾರಿಲ್ಲ. ಅದು ಏನು ಸಂಕೇತ? ನಾನು ಇಷ್ಟು ವರ್ಷ ರಾಜಕೀಯ ಮಾಡಿ ಬಂದು ನಮ್ಗೆ ಕಂಡುಕೊಳ್ತಾರ, ಟೆಂಡರ್ ಹಾಕ್ತೀವ್ರಿ, ಕೊಡಿಸ್ರಿ ಏನಾರ ಮಾಡಿ ಹೇಳ್ರಿ, ಯಾರಿಗಾರ ಹೇಳ್ರಿ ಕೊಡಿಸ್ರಿ ಅಂತ. ಇವತ್ತು ಪರಿಸ್ಥಿತಿ ಏನಾಗೈತೆ ಅಂದ್ರೆ ಟೆಂಡರ್ ಹಾಕಕ್ಕೆ ಹೋಗುವುದು ಅಂದ್ರೆ ಈ ಸರ್ಕಾರ ದಿವಾಳಿ ಆಗಿ ಹೋಗೈತಿ. ಈ 3 ವರ್ಷದಾಗ ₹1 ಮೇಂಟೆನೆನ್ಸ್ಗೆ ದುಡ್ಡು ಕೊಟ್ಟಿಲ್ಲ ಇರಿಗೇಷನ್ ಡಿಪಾರ್ಟ್ಮೆಂಟ್ಗೆ. ಇದು ಪರಿಸ್ಥಿತಿ.
ಇಂಥ ಸಂಕಷ್ಟದ ಸಮಯದಲ್ಲಿ ಬಿತ್ತಿದ ಬೆಳೆ ಒಣಗೋಗ್ಯಾವ, ಮೂರ್ ಸಲ ಬಿತ್ತ. ಇಂಥ ಸಮಯದಲ್ಲಿ ನಮ್ದು ಬರಗಾಲ ಇಲ್ಲ ಅಂತ ಘೋಷಣೆ ಮಾಡಿಲ್ಲ ಅಂದ್ರೆ ಈ ಸರ್ಕಾರಕ್ಕ ಏನಂತ ಬೇಯಬೇಕು? ಕೊಡು ನಾನು ಇಬ್ಬರು ಶಾಸಕರಿಗೆ, ಅದರಾಗ ವಿಶೇಷವಾಗಿ ಬಸವರಾಜಗೌಡ, ಯಾಕಂದ್ರೆ ಮುಖ್ಯಮಂತ್ರಿಗಳ ಬಗಲಾಗ ಇರ್ತಾರೆ ಯಾವಾಗ್ಲೂ. ಇವೇನ ಕಾಣಕತ್ತವ ಇಲ್ಲಪ್ಪ ಶರಣ ನಿನಗೆ ಅಂತ ಕೇಳ್ತೀನಿ. ತುರುವಾಳ ಬಸವನಗೌಡರು ಅವ್ರ ಏರಿಯಾದಾಗೂ ಬರ್ತಾವ, ಡ್ರೈ ಏರಿಯಾ ಬರ್ತಾವ ನಮ್ಮ ತಾಲೂಕು. ಅವ್ರ ಬಸ್ಕಿ ಆಗೈತೆ ಅಂತೇಳಿ ಖುಷಿ ಇರ್ಬೋದು, ಬಟ್ ಈ ತಾಲೂಕು ನೋಡ್ಬೇಕಲ್ಲ, ಊಟ ಹಾಕ್ಯಾರ ಜನ. ಒಂದು ಗಂಟೆ ಆದ್ರೂ 1 ಎಕರೆ ಹೊಲ ತೊಯ್ಯಂಗಿಲ್ಲ. ಈಗಾಗಲೇ ಸಮಯ ಕೂಡ ಮೀರಿ ಹೋಗ್ತಾ ಇದೆ. ಸಸಿ ಮಡಿಗಳನ್ನ ಹಾಕಿ 2 ತಿಂಗಳು ದಾಟಿ ಹೋಯ್ತು. ನೀರಿಲ್ಲ ಅಂತ ಹೇಳಿ ಹಚ್ಚೋದಕ್ಕೆ ಆಗ್ತಾ ಇಲ್ಲ. ಆಮೇಲೆ ನಮ್ಮ ಭಾಗದಲ್ಲಿ ನೀರಾವರಿ ಇರ್ಲಾರ್ದ ಏರಿಯಾನೂ ಇದೆ, ಸಿದ್ದನೂರಿನಲ್ಲಿ. ಬಹುತೇಕ 25% ಟೋಟಲ್ ಇದರಲ್ಲಿ ಹೇಳ್ತೀನಿ ನಾನು. ಮೇಲ್ಭಾಗದಲ್ಲಿ ಸ್ವಲ್ಪ ಜಾಸ್ತಿ ಹಚ್ತಾರೆ, ಕೆಳಭಾಗದಲ್ಲಿ ಹಚ್ಚೋದಕ್ಕೆ ಸಾಧನೆ ಆಗೋದಿಲ್ಲ. ಇವತ್ತು ಕೆಳಭಾಗಕ್ಕೆ ನೀರು ಮುಟ್ಟಿಲ್ಲ. ದುರ್ದೈವ ಇನ್ನೊಂದು ಏನು ಅಂತಂದ್ರೆ, ನಾವು ತಿಮ್ಮಾಪುರ್ ಇರಿಗೇಷನ್ ಅನ್ನ ಮಾಡಿದ್ದೇವೆ. ಕೆಳಭಾಗದ ನೀರಿಗೆ ಸಬ್ಸ್ಟಿಟ್ಯೂಟ್ ಅಂತ ನನ್ನ ಕಾಲದಲ್ಲೇ ನಾನು ಪೂಜೆ ಮಾಡಿ, ಟೆಂಡರ್ ಕರೆದು ಮಾಡಿ ಪೂಜೆ ಮಾಡಿ ಓಪನಿಂಗ್ ಆಯ್ತು. ಓಪನಿಂಗ್ ಮಾಡಿ 3.5 ವರ್ಷ ಆಯ್ತು. ಇವತ್ತಿಗೂ ಅಲ್ಲಿಯ ರೈತರಿಗೆ ದುಡ್ಡು ಕೊಟ್ಟಿಲ್ಲ. ಪ್ರತಿ ಸಾರೆ ನಾವು ರೈತರಿಗೆ ರಿಕ್ವೆಸ್ಟ್ ಮಾಡಿ, ಅದು ಮಾಡಿ ಇದು ಮಾಡಿ, ಬರ್ತೈತಪ್ಪ ಸರ್ಕಾರ ದುಡ್ಡು ಅಂತ ಹೇಳಿ ಪ್ರಾರಂಭ ಮಾಡಿ 3 ಸಲ ಮಾಡಿದ್ವಿ. ಈಗ ಅಲ್ಲೇ ರೈತರು ಅದನ್ನ ಪ್ರಾರಂಭ ಮಾಡೋದಕ್ಕೆ ಬಿಡ್ತಾ ಇಲ್ಲ. ಈಗ ಕೂಡಲೇ ಬರಗಾಲದ ಲಿಸ್ಟ್ನಲ್ಲಿ ಸೇರಿಸಬೇಕು, ರೈತರ ನೆರವಿಗೆ ಸರ್ಕಾರ ಬರಬೇಕು. ನಿಮ್ಮ ಸರ್ಕಾರಕ್ಕೆ ಏನಾದರೂ ಮಾನ ಮರ್ಯಾದೆ ಇದ್ರೆ, ರೈತರ ಬಗ್ಗೆ ಕಾಳಜಿ ಇದ್ರೆ, ರೈತರ ಸಾಲವನ್ನ ಮನ್ನಾ ಮಾಡಬೇಕು. ಇಂಥ ಪರಿಸ್ಥಿತಿಯಲ್ಲಿ ಎಷ್ಟು ಜನ ರೈತರು ಆತ್ಮಹತ್ಯೆ ಮಾಡಿದ್ದಾರೆ ಅನ್ನೋದು ರೆಕಾರ್ಡ್ಸ್ ನಿಮ್ಮ ಹತ್ರ ಐತೆ. ಕರ್ನಾಟಕದಲ್ಲಿ ಈಗಾದಷ್ಟು ರೈತರ ಆತ್ಮಹತ್ಯೆಗಳು ಮೊದಲಾಗಿಲ್ಲ. ಬರುವ ದಿನಗಳಲ್ಲಿ ರೈತರ ಆತ್ಮಹತ್ಯೆಗಳು ಅತಿ ಹೆಚ್ಚಾಗುವ ಅವಕಾಶ ಐತೆ. ಕರೆಂಟಿನ ಬಗ್ಗೆ ಪೇಪರ್ ಮಾಧ್ಯಮದ ಓಡಾಡಕತ್ತಾವ ಲೆಟರ್ಗಳು. 3 ತಾಸು ಜಾಸ್ತಿ ಕೊಡಬೇಕು ಅಂತೇಳಿ ಆದೇಶ ಮಾಡಿ, ಅದು ಮಾಡಿದಂತೆ. ನಾನು ಅಧಿಕಾರಿಗಳಿಗೆ ಕೇಳಿದೆ, ಇಲ್ಲ ಸರ್, MD ಇಂದ ಆದೇಶ ಬರಬೇಕು, MD ಇಂದ ಬಂದರೆ ಸಾಧ್ಯ ಆಗ್ತೈತೆ ಅಂತ. ಅದನ್ನ ಗಮನಿಸಬೇಕು. ಎಲ್ಲದಕ್ಕಿಂತ ದೊಡ್ಡ ಆಪತ್ರ ಏನಂತಂದ್ರೆ, ನದಿ ಭಾಗದ ರೈತರು ಮೊನ್ನೆ 3-4 ದಿನ ಬಿಟ್ಬಿಟ್ರು ನೀರು. ಈಗ ಅವ್ರು ರಚಿಕೊಂಡಾರ. ಈಗಾಗಲೇ ಇನ್ನೊಂದು ದಿವಸ 2 ದಿವಸ ಒಣಗಿರ್ತದೆ ಮತ್ತೆ ನದಿ. ಮುಂದೇನು ಗತಿ? ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ.
ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.